ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪೂಜೆ ಮಾಡಿದ್ದು ಪೂಜೆ ನಡೆದಿದ್ದು ಎರಡು ಶೌರ್ಯ ಕಲ್ಯಾಣಿ ಹೆಸರಲ್ಲಿ. ಹಾಗಿದ್ದಾಗ ಸಂಪದ ಶೌರ್ಯ ಈ ಪ್ರಸಾದನ ತಿನ್ನೋದು ಹೇಗ್ ಸರಿ ಹೋಗುತ್ತೆ? ಕೆಳಗಡೆ ಬಿದ್ದಿದ್ರಿಂದ ಭಾರ ಎತ್ತೋದು ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಪ್ರಸಾದ ತಿನ್ನೋದು ಹೇಗ್ ಕಷ್ಟ ಆಗುತ್ತೆ ಹೇಳಿ? ನಿಜಾನೇ ಅಮ್ಮ. ಹಾಗಾದ್ರೆ ಯಾವ ಸಮಸ್ಯೆನೂ ಇಲ್ಲ. ಶಿವಪಾರ್ವತಿ ಅಮ್ಮವರು ಅದ್ರ ಬಗ್ಗೆ ಕೇಳಿದಕ್ಕೆ. ಹೌದು ಅನುಪಮ, ನಾನೇ ಕೇಳ್ದೆ. ಈ ಮಾತನ್ನ ಶೌರಿಂಗ್ ಹೇಳ್ಬೇಕು ಅಂತಾನೆ ಕೇಳ್ದೆ. ಸರಿ ಅಮ್ಮ ಅವರೇ, ನಾನಿನ್ ಹೊರಡ್ತೀನಿ. ಆಗ್ಲಿ ಪುರೋಹಿತ್ರೆ. ಚಿನ್ನಿ ಅಮ್ಮ, ಪುರೋಹಿತ್ರಿಗೆ ದಕ್ಷಿಣೆ ಕೊಟ್ಟು ಕಳಿಸು. ಸರಿ ಅಮ್ಮ, ಬನ್ನಿ ಪುರೋಹಿತ್ರೆ. ಹೋಗಿ ಬರ್ತೀನಮ್ಮ. ಶೌರ್ಯ ಇಲ್ಲಿ ಸಂಪದಾಗ ತಿನ್ನಿಸ್ಬಿಡ್ತಾನೋ ಅಂತ ಇವ್ರಿಗೆಲ್ಲ ಭಯ ಶುರುವಾಗಿರ್ಬೇಕು ಪಾಪ. ನನ್ನ ಲೈಫಲ್ಲಿ ಏನು ನಡೀತಿದೆಯೋ ಅರ್ಥನೇ ಆಗ್ತಾ ಇಲ್ಲ. ಸಂಪದನೇ ನನ್ನ ಲೈಫ್ ಅನ್ಕೊಂಡಿದ್ದೆ, ಆದರೆ ಅವಳು ಇವಾಗ ನನ್ನ ಲೈಫಲ್ಲಿ ಇಲ್ಲ. ಆವೇಶದಲ್ಲಿ ನಾನು ತಪ್ಪು ಮಾಡಿದೆ ಅನ್ಕೊಂಡ್ರು ನನಗೆ ಇಷ್ಟೊಂದು ಶಿಕ್ಷೆ ಕೊಡಬೇಕಾ? ಸಂಪದ ನಿಜವಾಗ್ಲೂ ನನ್ನನ್ನು ಮರ್ತೋಗಿದ್ದಾಳ? ನನ್ನ ಪ್ರೀತಿನ ಮರ್ತೋಗಿದ್ದಾಳ? ಸಂಪದ ನಾನು ಬೇಡ ಅಂತ ಹೊರಟೋದ್ಲು ಸರಿ, ಆದರೆ ಶೌರ್ಯಂಗೆ ಬುದ್ಧಿ ಇಲ್ವಾ? ಬೇರೆ ಯಾವನ ಜೊತೆನೋ 3 ತಿಂಗಳು ಹೊರಗಿದ್ದವಳನ್ನ ಮತ್ತೆ ಮನೆಗೆ ಹೇಗೆ ಸೇರಿಸ್ಕೋತಾನೆ? ನಿಜವಾಗ್ಲೂ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಸಾಯಿಸ್ತೀನಿ ಅಂತ ಹೇಗಂತ ಇದ್ದ. ಈಗ ಇಬ್ರು ಹೆಂಡತಿರ ಜೊತೆ ಮಜ್ವಾಗಿದ್ದಾನೆ ಅನ್ಸುತ್ತೆ. ಆದರೂ ನನಗೆ ಬುದ್ಧಿನೇ ಇಲ್ಲ. ತುಂಬ ದಿವಸದಿಂದ ಅಮ್ಮ ಹೇಳ್ತಾನೆ ಇದ್ರು, ಲೋ ಸಿದ್ದು, ಆ ಸಂಪದ ನಂಬೇಡ, ಅವಳು ಒಳ್ಳೆಯವಳಲ್ಲ ಅಂತ. ನಾನೇ ಕೇಳಲಿಲ್ಲ. ಪ್ರೀತಿ ಪ್ರೀತಿ ಅಂತ ಅವಳನ್ನ ನನ್ನ ಜೊತೆ ಕರ್ಕೊಂಬಂದೆ. ಅವಳಿಗೆ ಮದುವೆ ಆಗಿ ಮಗು ಇದ್ರು ಯಾವತ್ತೂ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗಿರಲಿಲ್ಲ. ಅಷ್ಟು ಸಾಲದು ಅಂತ ಅವಳಿಗೋಸ್ಕರ 2 ಸಲ ನನ್ನ ಪ್ರಾಣನೂ ಪಣಕ್ಕಿಟ್ಟಿದ್ದೆ. ಈಗ ಅವಳೇ ನನ್ನನ್ನು ಬಿಟ್ಟು ಬದುಕ್ತಿರ್ಬೇಕಾದ್ರೆ ನಾನು ಬದಲಾಗಕ್ಕಾಗಲ್ವಾ? ನಾನು ಬದುಕಕ್ಕಾಗಲ್ವಾ? ಬದುಕ್ತೀನಿ, ಅವಳಕ್ಕಿಂತ ಸಂತೋಷವಾಗಿ ಬದುಕ್ತೀನಿ. ಅವಳ ಕಣ್ಮುಂದೆನೇ ಸುತ್ತಾಡ್ತೀನಿ. ಅಮ್ಮ ಹೇಳ್ದಾಗೆ ಮಹಾಲಕ್ಷ್ಮಿನೇ ಮದುವೆ ಆಗ್ತೀನಿ. ಬಾವಾ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಲಕ್ಷ್ಮಿ. ಬ್ಯುಸಿ ಆಗಿದೆಯಾ? ಇಲ್ಲ ಲಕ್ಷ್ಮಿ, ಫ್ರೀಯಾಗೇ ಇದ್ದೀನಿ. ಆದರೂ ನಿನಗಿಂತ ಇಂಪಾರ್ಟೆಂಟ್ ಏನಿರುತ್ತೆ ಹೇಳು? ನಿಜನಾ ಬಾವಾ? ನಿಜ ಅಲ್ಲ ಅಂತ ನಿನಗ್ಯಾಕೆ ಅನಿಸ್ತಾ ಇದೆ? ಯಾಕಂದ್ರೆ ನಾನಂದ್ರೆ ನಿನ್ಗಿಷ್ಟ ಅಂತ, ಪ್ರಾಣ ಅಂತ ಅತ್ತೆ ಹೇಳ್ತಾಳೆ ಹೊರತು ಒಂದಿನ ಕೂಡ ನೀನು ನನ್ನ ಜೊತೆ ಪ್ರೀತಿಯಿಂದ ಮಾತಾಡಲಿಲ್ಲ, ಕತೆ ಕೂಡ ಹೇಳಲಿಲ್ಲ, ಹೊರಗಡೆ ಕೂಡ ಕರ್ಕೊಂಡು ಹೋಗ್ಲಿಲ್ಲ. ಅಷ್ಟೇ ಯಾಕೆ, ನಮ್ಮಪ್ಪ ನಮ್ಮ ಮದುವೆಗೆ ಒಪ್ಕೊಂಡಾಗ ಕೂಡ 5 ದಿನದವರೆಗೂ ಟೈಮ್ ಕೇಳದೆ ಹೊರತು ಆನಂದದಿಂದ ನಿನ್ನ ಮುಖದಲ್ಲಿ ನಗು ಕಾಣಿಸ್ಲಿಲ್ಲ. ಅಷ್ಟಕ್ಕೂ ನಾನಂದ್ರೆ ನಿನ್ಗಿಷ್ಟ ಇದೆಯಾ ಇಲ್ವೋ ಬಾವಾ? ಈ ಪೆದ್ದಿಗೂ ಕೂಡ ಡೌಟ್ ಬಂದ್ಬಿಟ್ಟಿದೆ. ನಂಬಿಸ್ಬೇಕು, ಮಾತಲ್ಲೇ ಮ್ಯಾನೇಜ್ ಮಾಡಬೇಕು. ಓಹ್, ಅದಾ ನಿನ್ನ ಡೌಟು? ನನಗೀಗ ಅರ್ಥ ಆಯ್ತು. ನಿಜ ಹೇಳ ಲಕ್ಷ್ಮಿ, ಬೇಕು ಅಂತಾನೆ ನಿನ್ನಿಂದ ದೂರ ಇದ್ದೆ. ನಿನ್ನ ನೋಡಿದ ಫಸ್ಟ್ ಡೇ ಇಂದಾನೆ ನಾನು ನಿನ್ನ ಪ್ರೀತಿಸಕ್ಕೆ ಶುರು ಮಾಡಿದೆ. ಹೌದಾ ಬಾವಾ? ಮತ್ತೆ ನನ್ಗೆ ಹೇಳಲೇ ಇಲ್ಲ? ಅದಕ್ಕೆ ಕಾರಣ ಇದೆ ಲಕ್ಷ್ಮಿ. ಅಷ್ಟಕ್ಕೂ ಅತ್ತೆಗೆ ನಾನಂದರೆ ಇಷ್ಟ ಇಲ್ಲ. ನಾವಿಲ್ಲಿರ್ತೀವಿ ಅಂದ್ರೇ ಒಪ್ಕೊಳ್ಳಿಲ್ಲ. ಅಂಥದ್ರಲ್ಲಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡ್ಕೋತೀನಿ ಅಂದರೆ ಒಪ್ಕೋತಾರ? ಅದಕ್ಕೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿನಗೆ ಹೇಳಲಿಲ್ಲ. ನಿನ್ನ ಜೊತೆ ಪ್ರೀತಿಯಾಗಿ ಮಾತಾಡಬೇಕು ಅನ್ಸಿದ್ರು ಅದನ್ನು ತೋರ್ಸೋಕ್ಕಾಗದೆ ದೂರ ಇದ್ಬಿಟ್ಟೆ. ಹಾಗೆ ದೂರ ಇದ್ದು ಎಷ್ಟು ನರಕ ಅನುಭವಿಸಿದ್ದೀನೋ ನನಗೆ ಮಾತ್ರ ಗೊತ್ತು ಲಕ್ಷ್ಮಿ.
ಒಂದೊಂದ್ಸಲ ಪ್ರಾಣ ಹೋಗ್ತಾ ಇದೆ ಅನಿಸ್ತಿತ್ತು. ಅದಕ್ಕೆ ನನ್ನ ಪ್ರೀತಿನ ಯಾವತ್ತೂ ನಿನಗೆ ಹೇಳಲಿಲ್ಲ. ಅಮ್ಮಂಗೂ ಕೂಡ ಹೇಳಬೇಡ ಅಂದಿದ್ದೆ, ಆದರೆ ನಿಂಗೆ ಹೇಳಿಬಿಟ್ಟಿದ್ದಾರೆ. ಒಳ್ಳೇದೇ ಆಯ್ತು ಬಿಡು, ದೊಡ್ಡವರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಂಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಲಕ್ಷ್ಮಿ. ಇದೆಲ್ಲ ನಿಜನಾ ಬಾವಾ? ನೀನು ಸಂಪದಕ್ಕೆ ಹೋದಾಗ್ಲಿಂದ ಬೇಜಾರಲ್ಲಿ ಇದ್ದಿದ್ದಕ್ಕೆ ನೀನು ನನ್ನ ಲವ್ ಮಾಡ್ತಿಲ್ವೇನೋ, ಸಂಪದಕ್ಕನ್ನು ಲವ್ ಮಾಡ್ತಿದ್ಯೇನೋ ಅಂತ ಅನ್ಕೊಂಡೆ. ಅಬ್ಬಬ್ಬಾ, ಇವಳು ಸಾಮಾನ್ಯದೋಳಲ್ಲ, ಅಮಾಯಕಿ ಅನ್ಕೊಂಡಿದ್ದೆ. ಇವಳಿಗೆ ಅನುಮಾನ ಬೇರೆ ಬರುತ್ತಾ? ಒಂದು ಕಡೆ ನಿನ್ನ ಬಗ್ಗೆ, ಇನ್ನೊಂದು ಕಡೆ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಡಲ್ಲಾಗಿರದೆ ಇನ್ನು ಹೇಗಿರ್ತೀನಿ? ದೋಸೆನ ಚೆನ್ನಾಗಿ ತಿರುಗಿಸ್ತಾ ಇದೆಯಾ ಸಿದ್ದು? ಮೀನಾಕ್ಷಿಗೆ ತಕ್ಕ ಮಗ. ನಿನಗೆ ಐ ಲವ್ ಯು ಹೇಳಿಲ್ಲ ಅಂತ ಬೇಜಾರಲ್ವಾ? ಹೇಳ್ತೀನಿ, ಆದರೆ ಈಗಲ್ಲ. ನನಗಿಷ್ಟ ಆದಾಗ, ನಿನಗಿಷ್ಟ ಆಗೋ ಥರ. ಸಂಪದ ಎಲ್ಲಿಗೂ ಹೋಗಲ್ಲ ಅಜ್ಜಿ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ ಅಮ್ಮ? ಏನೂ ಇಲ್ಲ ಅನುಪಮ. ವಯಸ್ಸು ಜಾಸ್ತಿ ಆಗ್ತಿದೆ ಅಲ್ವಾ, ಯೋಚನೆಗಳು ಜಾಸ್ತಿ ಆಗೋಗಿದೆ. ನಿಮಗ್ ಜಾಸ್ತಿ ಆಗಿದ್ದು ವಯಸ್ಸಲ್ಲಮ್ಮ, ನಿಮ್ಮ ಮೊಮ್ಮಗಳು ಮೊಮ್ಮಗನ ಮೇಲಿರೋ ಪ್ರೀತಿ. ಅವ್ರ ಬಗ್ಗೆ ತಾನೇ ನೀವು ಯೋಚನೆ ಮಾಡ್ತಿರೋದು. ನನ್ನ ಅಂತರಾತ್ಮ ನೀನು ಅಲ್ಲ ಅಂತ ನಿನ್ಗೆ ಹೇಗೆ ಸುಳ್ಳು ಹೇಳೋದು? ಅಲ್ಲ, ಪುರೋಹಿತರು ಶೌರ್ಯ ಕಲ್ಯಾಣಿ ಪ್ರಸಾದ ತಗೊಳ್ಬೇಕು ಅಂತ ಹೇಳಿದ್ರು. ಅದಾಗಲ್ಲ ಅನ್ನೋ ರೀತಿಲಿ ನೀವು ಯಾಕೆ ಹೇಳಿದ್ರಿ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲಮ್ಮ. ಶೌರ್ಯನೇ ಹೇಳಿದ್ನಲ್ಲಮ್ಮ, ಸಂಪದನ ಮನೆಗೆ ಕರ್ಕೊಂಡು ಬಂದಿದ್ದು ಒಂದು ಹೆಣ್ಮಗಳ ಜೀವನ ಹಾಳಾಗಬಾರ್ದು ಅನ್ನೋ ಕರುಣೆಯಿಂದನೇ ಹೊರತು ಸಂಪದನಿಗೆ ನನ್ನ ಹೆಂಡತಿ ಸ್ಥಾನನ ಮತ್ತೆ ಕೊಡಬೇಕು ಅಂತ ಅಲ್ಲ ಅಂತ ಹೇಳಿದ್ನಲ್ಲಮ್ಮ. ಆ ಮಾತನ್ನ ನಿಜ ಮಾಡೋದಕ್ಕೆ ಕಲ್ಯಾಣಿಗೆ ನಡೆಯೋದಕ್ಕಾಗದೆ ಹೋದ್ರೂ ಕೂಡ ಅವಳನ್ನು ಎತ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿದ್ನಲ್ಲಮ್ಮ. ಆವಾಗ ನನ್ನ ಮನಸ್ಸಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಮ್ಮ? ಪೂಜೆಲಿ ಇಬ್ರು ಪಕ್ಕದಲ್ಲೇ ಕೂತ್ಕೊಂಡಿದ್ರೆ ಅಮ್ಮನವ್ರ ಆಶೀರ್ವಾದನ ಇಬ್ರು ತಗೋಬಹುದಾಗಿತ್ತಲ್ಲ ಅಂತ. ಆದರೂ ಕೂಡ ಅವಳನ್ನ ಎತ್ಕೊಂಡು ಬಂದು ಅಮ್ಮನವ್ರ ಆಶೀರ್ವಾದ ತಗೊಂಡಲ್ಲ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಅಮ್ಮ ನಮ್ಗೆ? ಅವರಿಬ್ಬರನ್ನ ನೀನ್ ಎಷ್ಟು ದೂರ ಮಾಡೋಕ್ ಪ್ರಯತ್ನ ಪಟ್ರು ಅವರಿಬ್ರು ಜೀವನದಲ್ಲಿ ಒಂದಾಗೆ ಸಾಕ್ತಾರೆ ಅಂತ ಅಮ್ಮನವ್ರು ಸಂಪದಂಗೆ ಹೇಳ್ದಾಗಿತ್ತಮ್ಮ. ಪೂಜೆ ಮುಗಿಯವರೆಗೂ ನನಗೂ ಒಂದು ರೀತಿಲಿ ಭಯ ಕಾಡ್ತಾನೆ ಇತ್ತಮ್ಮ. ನನಗೇನೋ ಶೌರ್ಯ ಕಲ್ಯಾಣಿ ಪರವಾಗೇ ಇದ್ದಾನೆ ಅಂತ ಅನ್ಸುತ್ತೆ. ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನುಪಮ. ಆದ್ರೆ ಜೀವನ ನಮ್ಗಿಷ್ಟ ಆದ ಹಾಗೆ ಸಾಗತ್ತೆ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಶೌರ್ಯ, ಸಂಪದ, ಕಲ್ಯಾಣಿ ಮಾತಾಡ್ಕೋಬೇಕಾದ್ರೆ ಕೇಳಿಸ್ಕೊಂಡೆ ಅನುಪಮ. ಇವಾಗ ಅರ್ಥ ಆಗ್ತಿದೆ. ಎಲ್ಲಕ್ಕಿಂತ ನಾನು ಮಾಡಿದ ದೊಡ್ಡ ತಪ್ಪು ಕಲ್ಯಾಣಿನ ಮದುವೆ ಮಾಡ್ಕೊಂಡಿದ್ದು. ಸಂಪದ ನಾಟಕ ಮಾಡೋದ್ರಲ್ಲಿ, ಮಾತಾಡೋದ್ರಲ್ಲಿ ತುಂಬಾನೇ ಪಳಗಿದಾಳೆ. ಶೌರ್ಯ ತನ್ನ ಮೇಲೆ ತೋರಿಸೋ ಕರುಣೆನ ಅಡ್ಡ ಇಟ್ಕೊಂಡು ನಿಧಾನವಾಗಿ ಶೌರ್ಯನ್ಗೆ ಹತ್ರ ಆಗೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಶೌರ್ಯ ಕಲ್ಯಾಣಿ ಸಂಪದ ಇರೋವರೆಗೂ ಒಂದಾಗೋದಿಲ್ಲ, ಆಗೋಕ್ಕೂ ಬಿಡೋದಿಲ್ಲ. ನನ್ಗರ್ಥ ಆಯ್ತಮ್ಮ. ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಪುರೋಹಿತರು ಏನ್ ಹೇಳಿದ್ರೋ ಅದನ್ನ ಹಾಗೆ ಶೌರ್ಯನ ಹತ್ರ ಹೋಗಿ ನಾವು ಹೇಳೋಣ. ಗಂಡ ಹೆಂಡತಿ ಇಬ್ರು ಪ್ರಸಾದ ತಿನ್ಬೇಕು ಅಂತ ಹೇಳೋಣ. ಆಗ ಶೌರ್ಯ ಹೇಳೋ ಮಾತನ್ನ ಕೇಳಿ ಮುಂದಕ್ಕೆ ನಾವೇನ್ ಮಾಡ್ಬೇಕೋ ಅದನ್ನ ಮಾಡೋಣ. ಈ ವಿಷಯದ ಬಗ್ಗೆ ನೀವಿನ್ನೂ ತಲೆ ಕೆಡ್ಸ್ಕೋಬೇಡಿ ಅಮ್ಮ.
ಸರಿ. ಕಲ್ಯಾಣಿ, ನಿನಗೇನ್ ಬೇಕಾದ್ರೂ ನನ್ನ ಕೇಳು, ಸರಿನಾ? ಸಂಪದ, ಕಲ್ಯಾಣಿಗೆ ಹುಷಾರಿಲ್ಲ. ನನಗೆ ಸ್ವಲ್ಪ ಊಟ ಬಡಿಸ್ಕೊಂಡು ಬರ್ತೀಯಾ? ಹಸುವಾಗ್ತದೆ. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕೆ ಬಡ್ಸಲ್ಲ? ಅಯ್ಯೋ, ಪರವಾಗಿಲ್ಲ ಆಫೀಸರ್. ಹೇ ಕಲ್ಯಾಣಿ, ಇವಾಗ ಸ್ವಲ್ಪ ಪರವಾಗಿಲ್ಲ, ಪೇನ್ ಕಮ್ಮಿ ಆಗಿದೆ. ನಾನು ಬಡಿಸ್ತೀನಿ, ನೀವು ಬನ್ನಿ. ಬೇಡ ಕಲ್ಯಾಣಿ, ನೀನು ರೆಸ್ಟ್ ಮಾಡು. ಆಫೀಸರ್, ಹಾಫ್ ಡೇ ಆದರೂ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನೋವು ಜಾಸ್ತಿ ಆದರೆ ನೀನೇ ಕಷ್ಟಪಡ್ತೀಯ. ಸಂಪದ ಇದ್ದಾಳಲ್ಲ, ಅವಳು ಬಡಿಸ್ತಾಳೆ. ನೀನು ರೆಸ್ಟ್ ತಗೋ, ಮಲ್ಗು. ಸಂಪದ, ಬಾ. ಊಟ ಬಡಿಸು ಅಂತೀರಾ, ತಿಂಡಿ ಬಡಿಸು ಅಂತೀರಾ? ತಿಂಡಿ ಬಡಿಸು. ಏನ್ ಶೌರ್ಯ, ಹೊಸದಾಗಿ ಸಂಪದ ಬಡಿಸ್ತಾ ಇದ್ದಾಳೆ? ಮನೇಲಿ ಎಲ್ಲರೂ ಸತ್ತು ಹೋಗಿದಾರಾ? ಅಥವಾ ಮನೇಲಿರೋರು ಯಾರು ನಿನ್ನ ಕಣ್ಣು ಕಾಣಿಸ್ತಿಲ್ವಾ? ಅದ್ಯಾಕಮ್ಮ ಹಾಗೆ ಮಾತಾಡ್ತಿದ್ಯಾ? ಕಲ್ಯಾಣಿಗೆ ಹುಷಾರಿಲ್ಲ ಅಂತ ಸಂಪದಾನ... ಕಲ್ಯಾಣಿಗೆ ಹುಷಾರಿಲ್ಲ ಅಂತಂದ್ರೇನು? ತಾಯಿಯಾಗಿ ನಾನಿದ್ದೀನಿ. ನಿನ್ನ ಬೆಳೆಸಿರೋ ತಾಯಿ ಅನುಪಮ ಇದ್ದಾಳೆ. ಯಾರನ್ನೇ ಕರೆದಿದ್ರು ಬಂದು ಬಡಿಸ್ತಾರಲ್ವಾ? ಅನವಶ್ಯಕವಾಗಿ ಇವಳನ್ನ ಕರೆದು ಊಟ ಬಡಿಸ್ಕೊತಾ ಇದೆಯಾ? ಹಸುವಿಂದ ಇರೋರ್ಗೆ ಅನ್ನ ಬಡಿಸೋದು ಕೂಡ ತಪ್ಪು ಅಂತೀರಾ ಅತ್ತೆ? ಕಲ್ಯಾಣಿ ಈ ಮನೆಗೆ ಬರಕ್ ಮುಂಚೆ ಎಲ್ರಿಗೂ ನಾನೇ ಅಲ್ವಾ ಬಡಿಸ್ತಿದ್ದು? ಬಾಯ್ ಮುಚ್ಚು. ಆ ದಿನಗಳನ್ನ ಮತ್ತೆ ನೆನ್ಪು ಮಾಡ್ಬೇಡ. ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಮತ್ತೆ ಬರುತ್ತೆ. ನಾಟಕ ಮಾಡೋರ್ನ ಕಂಡ್ರೆ ನನ್ಗಾಗಲ್ಲ. ನಿಜವಾಗ್ಲೂ ಗಂಡನ ಮೇಲೆ ಪ್ರೀತಿ ಇದ್ದಿದ್ರೆ ಇನ್ನೊಬ್ಬ ಗಂಡಸಿನ ಜೊತೆ ಓಡ್ ಹೋಗ್ತಿರ್ಲಿಲ್ಲ. ನೀನೊಬ್ಳು ಪಾಪಿಷ್ಟೆ. ನಿನ್ ನೆರಳು ನನ್ನ ಮಗನ ಮೇಲೆ ಬೀಳೋದಕ್ಕೆ ನಾನು ಅವಕಾಶ ಕೊಡಲ್ಲ. ಅಮ್ಮ ಸಾಕು, ಸುಮ್ಮನೆ ಇರ್ತೀಯಾ? ಅವಳೇನು ನಾನೇ ಬಡಿಸ್ತೀನಿ ಅಂತ ಬರಲಿಲ್ಲ. ಕಲ್ಯಾಣಿಗೆ ಹುಷಾರಿಲ್ಲ ಅಂತ ನಾನೇ ಇವಳನ್ ಬಾ ಅಂತ ಕರೆದೆ. ನೀನು ಪ್ರತಿ ವಿಷಯನೂ ದೊಡ್ಡದು ಮಾಡಬೇಡ. ಸಂಪದ, ನೀನು ಬಡಿಸು. ಅಗತ್ಯ ಇಲ್ಲ. ಶೌರ್ಯ, ಅವಳು ಬಡಿಸೋ ಅಗತ್ಯ ಇಲ್ಲ. ನೀನು ಕಲ್ಯಾಣಿ ಸೇರಿ ಅಮ್ನೋರ್ ಪ್ರಸಾದ ತಿನ್ಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಆದ್ರೆ ಅಜ್ಜಿ, ಶೌರ್ಯಂಗೆ ತುಂಬಾ ಹಸುವಾಗ್ತಿದ್ಯಂತೆ. ಕಲ್ಯಾಣಿಗೇನೋ ಹುಷಾರಿಲ್ದೆ ಮಲ್ಗಿದಾಳೆ. ಇಬ್ರು ಸೇರಿ ತಿಂಡಿ ತಿಂದ್ಮೇಲೆ ತಿಂತಾರೆ ಬಿಡಿ. ಮೊದಲು ತಿಂಡಿ ತಿನ್ಲಿ ಅಜ್ಜಿ. ನೀನು ಮಧ್ಯದಲ್ಲಿ ಬಂದು ಸಲಹೆ ಕೊಡೋ ಅವಶ್ಯಕತೆ ಇಲ್ಲ. ಕಲ್ಯಾಣಿ ಹಬ್ಬ ಬಂದಾಗೆಲ್ಲ ಈ ಮನೆಯವ್ರು ಚೆನ್ನಾಗಿರ್ಲಿ, ಶೌರ್ಯ ಚೆನ್ನಾಗಿರ್ಲಿ ಅಂತ ಯಾವಾಗ್ಲೂ ಸಂಕಲ್ಪ ಮಾಡ್ಕೋತಾಳೆ. ಪೂಜೆನಂತೂ ಅವಳ ಕೈಲಿ ಕೂತ್ ಮಾಡೋಕ್ಕಾಗ್ಲಿಲ್ಲ. ಕೊನೆ ಪಕ್ಷ ಸಂಕಲ್ಪನಾದ್ರೂ ನೆರವೇರಿಸ್ಬೇಕಲ್ವಾ? ಅದಕ್ಕೆ ಶೌರ್ಯ ಕಲ್ಯಾಣಿ ಇಬ್ರು ನೈವೇದ್ಯ ಪ್ರಸಾದನ ತಿನ್ಬೇಕು ಅಂತ ಪುರೋಹಿತರು ಮಾತಿಗೂ ಹೇಳಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ತಿನ್ಬೇಕಾ? ಏನ್ ಯೋಚನೆ ಮಾಡ್ತಿದ್ಯಾ ಶೌರ್ಯ? ಇನ್ನೇನು ಯೋಚಿಸ್ಬೇಡ ಶೌರ್ಯ. ಪುರೋಹಿತರು ಹೇಳ್ದಾಗ ಮಾಡು. ಈ ಪಾಪಿಷ್ಟೆ ಕೈಯಲ್ಲಿ ಬಡಿಸ್ಕೊಂಡು ತಿನ್ನೋದಕ್ಕಿಂತ ಕಲ್ಯಾಣಿ ನೀನು ನೈವೇದ್ಯ ತಿನ್ನೋದೇ ಒಳ್ಳೇದು. ಸರಿ ಅಮ್ಮ, ನೀವೆಲ್ಲರೂ ನಾನು ಏನು ಮಾಡಿದ್ರೆ ಖುಷಿಯಾಗಿರ್ತೀರೋ ನಾನು ಹಾಗೆ ಮಾಡ್ತೀನಿ. ಎಲ್ರೂ ಒಂದಾಗಿ ನನ್ನ ಒಂಟಿ ಮಾಡಿ ಇಷ್ಟ ಬಂದ ಹಾಗೆ ಬೈತಿದ್ದೀರಲ್ವಾ? ನೀವ್ ಅನ್ಕೊಂಡ್ ಹಾಗೆ ನಡೆಯೋದಕ್ ಬಿಡೋದಿಲ್ಲ. ಅನುಪಮ, ನಡಿ ಕಲ್ಯಾಣಿ ಕರ್ಕೊಂಬರೋಣ. ಸಂಪದ, ಕಲ್ಯಾಣಿಗೆ ಹುಷಾರಿಲ್ಲ. ನನಗೆ ಸ್ವಲ್ಪ ಊಟ ಬಡಿಸ್ಕೊಂಡು ಬರ್ತೀಯಾ? ಹಸುವಾಗ್ತದೆ. ಅಯ್ಯೋ,
ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕೆ ಬಿಡ್ಸಲ್ಲ? ಈಗ ಹೇಗಿದೆ ಕಲ್ಯಾಣಿ? ಪರವಾಗಿಲ್ಲಮ್ಮ, ನಡೆಯೋಕ್ಕಾಗತ್ತಾ? ನಡಿಬೋದು ಅಜ್ಜಿ. ಗಂಡ ಹೆಂಡತಿ ಇಬ್ರು ಸೇರಿ ಅಮ್ನೋರ ಪ್ರಸಾದ ಸ್ವೀಕರಿಸಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಶೌರ್ಯ ನಿನ್ಗೋಸ್ಕರ ಕಾಯ್ತಿದ್ದಾನೆ. ಆಫೀಸರ್ ಊಟ ಮಾಡೋದಕ್ಕೆ ಅಂತ ಹೋದ್ರಲ್ಲ? ಗಂಡ ಹೆಂಡತಿ ಇಬ್ರು ನೈವೇದ್ಯ ತಿನ್ಬೇಕು ಅಂತ ಊಟ ಮಾಡೋದನ್ನ ಅಮ್ಮನೇ ತಡೆದಿದ್ದಮ್ಮ. ನೀನ್ ಬೇರೆ ಬೆಳಗಿಂದ ಏನು ತಿಂದಿಲ್ಲ ಅಲ್ವಾ? ಬಾ. ಸರಿನಮ್ಮ. ಬಾಮ್ಮ. ಕೂತ್ಕೋ. ಶೌರ್ಯ, ಬಾ ಇಲ್ಲಿ. ಹೋಗೋ. ಕಲ್ಯಾಣಿ ಪಕ್ಕದಲ್ಲಿ ಕೂತ್ಕೋ. ಅನುಪಮ, ನೀನ್ ಹೋಗಿ ಅಮ್ನೋರ್ ಪ್ರಸಾದ ತಗೊಂಡ್ ಬಾ. ಸರಿಮಾ. ಶೌರ್ಯ, ಕಲ್ಯಾಣಿಗೆ ತಿನ್ಸು. ಯಾಕೋ ಸುಮ್ಮನೆ ಕೂತಿದ್ಯಾ? ತಿನ್ಸು. ಬೇಡದಿರೋರ್ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ, ನಿನ್ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡು. ಈಗ ಸದ್ಯಕ್ಕೆ ಕಲ್ಯಾಣಿಗೆ ತಿನ್ಸು. ಸಂಪದ, 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 ಏನಾಯ್ತು? ಸಂಪದ. ಸಂಪದ, 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 ಏನಾಯ್ತು? ಸಂಪದ. ಅತ್ತೆ, ನೀವು ಹೋಗಿ ನೀರು ತಗೊಂಡ್ ಬನ್ನಿ. ಸರಿ. ಸಂಪದ, 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 ಮುಖದ ಮೇಲೆ ಹಾಕಿ ಅತ್ತೆ. ಸಂಪದ, ಏನಾಯ್ತು? ಸಂಪದ, ಸಂಪದ, ಏನಾಯ್ತು ಸಂಪದ? ಮನೇಲಿ ಪೂಜೆ ಅಲ್ವಾ? ಬೆಳಗ್ಗೆಯಿಂದ ಅವಳು ಏನೂ ತಿಂದಿಲ್ಲ ಶೌರ್ಯ. ಅದಕ್ಕೆ ತಲೆ ಸುತ್ತ ಬಂದು ಬಿದ್ಬಿಟ್ಲು. ಏಳು, ಏಳು ಸಂಪದ. ನಿಧಾನ. ಇಲ್ಲಿ ಕೂತ್ಕೋ, ಕೂತ್ಕೋ. ನಿನಗೆ ಉಪವಾಸ ಅಭ್ಯಾಸ ಇಲ್ಲ ತಾನೆ? ಮತ್ತೆ ಯಾಕೆ ಉಪವಾಸ ಮಾಡಿದೆ? ಹೊಸದಾಗಿ ಈ ಅಭ್ಯಾಸ ಏನು? ಸಂಪದ, ಇವಾಗಾದ್ರೂ ಸರಿಗ್ ತಿಂದ್ರೆ ಒಳ್ಳೇದು. ಇಲ್ಲಾಂದ್ರೆ ನಿನಗ್ ಲೋ ಬಿ ಪಿ ಆಗ್ಬಿಡುತ್ತೆ. ಶೌರ್ಯ, ತಿನ್ನು. ಶೌರ್ಯ, ಏನ್ ಮಾಡ್ತಿದ್ಯಾ? ಅದು ಕಲ್ಯಾಣಿಗೆ ತಿನ್ಸ್ಬೇಕಾಗಿರೋ ಪ್ರಸಾದ. ಅಮ್ಮ, ನಿನ್ ಏನಾದ್ರೂ ಹುಚ್ಚ? ಒಂದ್ ಕಡೆ ಆಯಾಸ ಆಗಿ ಬಿದ್ದೋದ್ರೆ ತಿನ್ಸೋದನ್ ಬಿಟ್ಟು ಬೇಡ ಅಂತ ಹೇಳ್ತಿದ್ಯಲ್ಲ? ಕಲ್ಯಾಣಿ ಚೆನ್ನಾಗೇ ಇದ್ದಾಳಲ್ಲ. ಈ ಪ್ರಸಾದನ ಕಲ್ಯಾಣಿ ತಿಂದೆ ಹೋದ್ರೆ ಏನಾಗ್ಬಿಡುತ್ತೆ? ನೀವು ನಿಮ್ಮ ನಂಬಿಕೆಗಳು. ಸಂಪದ, ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನೀನ್ ತಿನ್ನು. ನಾನು ಹೇಳ್ತಿದ್ದೇನಲ್ಲ, ತಿನ್ನು. ಬೇಡ ಬಿಡ್ರಿ. ತಿನ್ನು.
ನೀರು ಯಾಕೆ? ಹೇಳಕ್ಕಾಗ್ತಿಲ್ಲ ಅಂದ್ರೆ ಆನಂದ ಬಾಷ್ಪ ಅನ್ಸುತ್ತೆ ಶೌರ್ಯ. ಓ ಹೌದಾ, ಸರಿ ತಿನ್ನು.